ಎಸ್, ಕೋಲಾರದಲ್ಲಿ ಟೊಮ್ಯಾಟೊ ಮಾರುಕಟ್ಟೆ, ಶ್ರೀನಿವಾಸಪುರದಲ್ಲಿ ಮಾವಿನ ಮಾರುಕಟ್ಟೆ ಪ್ರತ್ಯೇಕವಾಗಿ ಇದೆ. ರಾಜ್ಯದಲ್ಲಿ ಈಗ ದಾಳಿಂಬೆ ಬೆಳೆಗಾರರು ಹೆಚ್ಚಾಗಿದ್ದು, ದಾಳಿಂಬೆಯ ಪ್ರತ್ಯೇಕ ಮಾರುಕಟ್ಟೆ ಇಲ್ಲದೆ ರೈತರು ಕೈಗೆ ಸಿಕ್ಕ ಹಣಕ್ಕೆ ವರ್ತಕರಿಗೆ ದಾಳಿಂಬೆಯನ್ನು ಮಾರಾಟ ಮಾಡ್ತಾ ಇದ್ದಾರೆ. ಇದರಿಂದ ರೈತರಿಗೆ ಅಲ್ಪ ಸ್ವಲ್ಪ ಕೈಗೆ ಸಿಕ್ಕಿ ಉಳಿಕೆ ಹಣ ಕೊಡದೆ ಮೋಸ ಹೋಗ್ತಾ ಇದ್ದಾರೆ. ಇದನ್ನೆಲ್ಲ ಅರಿತ ದಾಳಿಂಬೆ ಬೆಳೆಗಾರ ಕೇಶವ ಎಂಬುವವರು ಪ್ರತ್ಯೇಕವಾಗಿ ದಾಳಿಂಬೆ ಬೆಳೆಗಾರರ ಸಮಸ್ಯೆಗಳನ್ನು ಅರಿತು ದಾಳಿಂಬೆ ಮಾರುಕಟ್ಟೆಯನ್ನು ಪ್ರತ್ಯೇಕವಾಗಿ ಚಿಕ್ಕಬಳ್ಳಾಪುರ ಹೊರವಲಯದ ನಂದಿ ಕ್ರಾಸ್ ಬಳಿ ನಿರ್ಮಾಣ ಮಾಡಿದ್ದಾರೆ. ಮಾರುಕಟ್ಟೆಯಲ್ಲಿ ರೈತರು ತಂದ ದಾಳಿಂಬೆ ಹಣ್ಣುಗಳಿಗೆ ನಿಖರವಾದ ಬೆಲೆ ಮತ್ತು ಗ್ರಾಹಕರು ನೇರವಾಗಿ ಮಾರಾಟ ಮಾಡೋದ್ರಿಂದ ರೈತರಿಗೆ ಹಣ ನೇರವಾಗಿ ಸಿಗುವ ಕೆಲಸ ಆಗ್ತಾ ಇದೆ. ಇಲ್ಲಿಂದ ರಾಜ್ಯ, ಹೊರ ರಾಜ್ಯ ಮತ್ತು ದೇಶ ವಿದೇಶಗಳಿಗೆ ರಫ್ತು ಆಗ್ತಾ ಇವೆ ಅಂತ ಹೇಳಿದ್ದಾರೆ. AMC ಕೇಶವ ಅಂತ ಇಲ್ಲಿ ಹೊಸದಾಗಿ ಅಯಾನ್ಶ್ ಗ್ಲೋಬಲ್ ಮಾರ್ಕೆಟ್, ಫ್ರೂಟ್ಸ್ ಮಾರ್ಕೆಟ್ ಅಂತ ನಂದಿ ಕ್ರಾಸು ಚಿಕ್ಕಬಳ್ಳಾಪುರದಲ್ಲಿ ಮಾಡ್ಕೊಂಡಿದ್ದೀರಿ. ಇದ್ರ ಉದ್ದೇಶ ಏನಪ್ಪ ಅಂದರೆ, ಈಗ ದಾಳಿಂಬ್ರೆ ಮೇಯ್ನ್ ಇಲ್ಲಿ ಈ ಭಾಗದಲ್ಲಿ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಗೌರಿಬಿದನೂರು ಈ ಕಡೆ ಏನು ಯಥೇಚ್ಛವಾಗಿ ಬೆಳೆಯೋದ್ರಿಂದ ರೈತರಿಗೆ ಅನುಕೂಲ ಆಗಲಿ. ಆಮೇಲೆ ಎರಡನೇದು ಬೇರೆ ಬೇರೆ ಹೊರ ರಾಜ್ಯಗಳಿಂದ ವ್ಯಾಪಾರಸ್ಥರು ಬರ್ತಾರೆ. ಇಲ್ಲಿ ಒಂದು ಮಂಡಿ ಮಾಡಿದ್ರೆ ಅವ್ರಿಗೂ ಸಹ ಅನುಕೂಲ ಆಗುತ್ತೆ. ಎರಡನೇದು ಮೋಸ್ಟು ಇಂಪಾರ್ಟೆಂಟ್ ಏನಂದರೆ, ರೈತರಿಗೆ ಇದು ದಾಳಿಂಬ್ರೆ ಏನು ಒಂದು ಸರಿ ಸೆಟ್ಟಿಂಗ್ ಆಗಲ್ಲ. ಒಂದು ಸರಿ, 2 ಸರಿ, 3 ಸರಿ ಸೆಟ್ಟಿಂಗ್ ಆಗಿರುತ್ತೆ. ಆ ಥರ ಒಂದು 5.5 ತಿಂಗಳಿಗೆ ಸ್ಟಾರ್ಟ್ ಮಾಡಿ 2 ತಿಂಗಳು ಏನು ಸೇಮ್ ಟೊಮಾಟೊ ಹೆಂಗೆ ಹಾರ್ವೆಸ್ಟ್ ಮಾಡ್ತಾರೋ ಆ ಥರ ಹಾರ್ವೆಸ್ಟ್ ಮಾಡ್ಕೊಂಡು ರೆಡಿ ಇರೋದು 10 ಟ್ರೈ ಆಗಲಿ, 20 ಟ್ರೈ ಆಗಲಿ ರೆಡಿ ಇರೋದು ತೊಗೊಂಬರ್ತಾಯಿದ್ರೆ ಅದು ವೇಸ್ಟೇಜ್ ಬರಲ್ಲ. ಹಂಗಾಗಿ ಈ ಮಂಡಿ ಮಾಡಿರೋ ಉದ್ದೇಶ. ನಾನು ಒಬ್ಬ ರೈತ ಕುಟುಂಬದಿಂದ ಬಂದಿರೋದ್ರಿಂದ ಇದ್ರ ಕಷ್ಟ, ಸುಖ, ನೋವು, ನಲಿವು ಗೊತ್ತಿರೋದ್ರಿಂದ ಈ ಒಂದು ಮಂಡಿ ಮಾಡಿದ್ದೀನಿ. ದಯವಿಟ್ಟು ಎಲ್ಲ ರೈತರು ಇದರ ಸದುಪಯೋಗ ಪಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಇದು ಮೋಸ್ಟ್ ಇಂಪಾರ್ಟೆಂಟು. ರಫ್ತಾಗುವಂಥದ್ದು ಬಾಂಗ್ಲಾದೇಶಕ್ಕೆ ಜಾಸ್ತಿ ಹೋಗುತ್ತೆ, ಮತ್ತು ಕಲ್ಕತ್ತಾ ಹೋಗುತ್ತೆ, ಒಡಿಸ್ಸಾ ಹೋಗುತ್ತೆ, ಬಿಹಾರ್ ಹೋಗುತ್ತೆ, UP ಹೋಗುತ್ತೆ, ಆಮೇಲೆ ಗುಜರಾತ್ ಹೋಗುತ್ತೆ, ರಾಜಸ್ಥಾನ ಹೋಗುತ್ತೆ, ಕೇರಳ, ತಮಿಳ್ನಾಡು, ಆಲ್ಮೋಸ್ಟ್ ಎಲ್ಲ ರಾಜ್ಯದವರು ಇಲ್ಲಿಗೆ ಬರ್ತಾರೆ. ತೋಟಗಳು ಜಾಸ್ತಿ ಆಗಿರೋದ್ರಿಂದ ಇನ್ನೂ ತುಂಬ ವ್ಯಾಪಾರಸ್ಥರು ಇಲ್ಲಿಗೆ ಬರ್ತಾರೆ. ಮಂಡಿಯಲ್ಲೇ ಯಾಕೆ ತೊಗೊತಾರೆ ಅಂದರೆ, ಒಬ್ರಿಗೆ 2 ಟನ್ ಬೇಕು, ಒಬ್ಬರಿಗೆ 3 ಟನ್ ಬೇಕು, ಒಬ್ಬರಿಗೆ 10 ಟನ್ ಬೇಕು. ತೋಟದಲ್ಲಿ ಹೋಗಿ ಹಾರ್ವೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಲೇಬರ್ ಕೊರತೆ ಇದೆ. ಹಂಗಾಗಿ ಇಲ್ಲಿದ್ದರೆ ಅವ್ರಿಗೆ ಯಾವ ಥರ ಬೇಕೋ ಆ ಥರ ಪ್ಯಾಕಿಂಗ್ ಮಾಡ್ಕೊಬೋದು, ರೈತರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಮಂಡಿ ಮಾಡಿರೋದು. ರೈತರಿಗೆ ವಂಚನೆ ಆಗುತ್ತಲ್ಲ, ಅದನ್ನು ಯಾವ ರೀತಿ ತಡೆಯಬಹುದು ಅಂತ? ರೈತರಿಗೆ ಏನಾಗ್ತಾ ಇದೆ, ಅದೇ ಸುಳ್ಳು ಹೇಳ್ಕೊಂಡು ಅಲ್ಲಿ ನಾಳೆ ಕೊಡ್ತೀರಿ, ನಾಳದ್ದು ಕೊಡ್ತೀರಿ ಅಂದ್ಬಿಟ್ಟು ಆಮೇಲೆ ಇಲ್ಲಿಂದ ಏನು ಮಾಡ್ತಾವ್ರೆ, ಬೇರೆ ಬೇರೆ ರಾಜ್ಯಗಳಿಗೆ ರೈತರೇ ಎತ್ಕೊಂಡು ಹೋಗ್ತಾ ಇದ್ದಾರೆ. ಅವರೇ ತೊಗೊಂಡೋಗಿ ಅಲ್ಲಿ ಮಂಡಿಗೆ ಆಕ್ಷನ್ ಮಾಡ್ತಾ ಇದ್ದಾರೆ. ಅದನ್ನು ತಪ್ಪಿಸ್ಬೇಕು ಅಂತ ಇಲ್ಲಿಗೆ ತೊಗೊಂಬಂದರೆ ಇಲ್ಲಿ ಸ್ಪಾಟ್ ಏನು ಆಕ್ಷನ್ ಆಗುತ್ತೋ ಇಮಿಡಿಯೇಟ್ಲಿ ಅವ್ರಿಗೆ ಕ್ಯಾಶ್ ಅವ್ರಿಗೆ ಕೊಟ್ಬಿಡ್ತೀರಿ, ಇಲ್ಲ ಟ್ರಾನ್ಸ್ಫರ್ ಆಗ್ಬೋದು, ಇಲ್ಲ ಯಾವುದೇ ರೀತಿ ಅವ್ರಿಗೆ ಅವತ್ತಿಂದ ಅವತ್ತು ಕ್ಲಿಯರ್ ಮಾಡ್ತೀರಿ. ಪಾರದರ್ಶಕವಾಗಿ ಇರುತ್ತೆ ಅಂದ್ಬಿಟ್ಟು ನಾನು ಹೇಳಲಿಕ್ಕೆ ಬಯಸ್ತೀನಿ. ಇದೇ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಅಂದ್ಕೊಂಡಿದ್ದೀನಿ. ಈಗ ಬೆಂಗಳೂರು, ಮೈಸೂರು ಎಲ್ಲ ಇದೆ, ಅಲ್ಲಿ ಏನಾಗ್ತಾ ಇದೆ, ಬೇರೆ ಬೇರೆ ಹಣ್ಣು ಸಹ ಬರುತ್ತೆ. ದಾಳಿಂಬ್ರೆ ಅಂತ ಬಂದರೆ ಇದೇ ಫಸ್ಟ್ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಅಂತ ನನ್ನೊಂದು ಅನಿಸಿಕೆ ಇದೆ. ಇದು ಏನಾಗಿದೆ, ಕೋಲಾರ ಹೆಂಗೆ ಟೊಮಾಟೊ ಮತ್ತು ಶ್ರೀನಿವಾಸಪುರ ಏನು ಮಾವಿನಕಾಯಿ ಇದೆಯಲ್ಲ, ಈ ಚಿಕ್ಕಬಳ್ಳಾಪುರದಲ್ಲಿ ದಾಳಿಂಬ್ರೆನೂ ಸಹ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಮಾಡಬೇಕು ಅಂತ ನಮ್ಮ ಒಕ್ಕೋರಲಿನ ಇದಿದೆ. ಅದನ್ನು ಮಾಡಿಕೊಟ್ರೆ ಒಳ್ಳೆಯದು ಅಂತ ನಾವು ಅಂದ್ಕೊಂಡಿದ್ದೀವಿ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದ್ರಾಕ್ಷಿ, ತರಕಾರಿ, ಹೂಗಳು ಹೆಚ್ಚಾಗಿ ಬೆಳೆಯುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ದೊಡ್ಡ ರೈತರು ದಾಳಿಂಬೆ ಮೊರೆ ಹೋಗ್ತಾ ಇದ್ದು, ಈಗಾಗಲೇ ಸಾವಿರಾರು ಎಕರೆಯಲ್ಲಿ ದಾಳಿಂಬೆ ಬೆಳೆಯನ್ನ ರೈತರು ಬೆಳೆಯುತ್ತಿದ್ದಾರೆ. ಹೀಗಾಗಿ ರೈತರಿಗೆ ಮಧ್ಯವರ್ತಿಗಳ ಹಾವಳಿ ಜಾಸ್ತಿಯಾಗಿ ರೈತರಿಗೆ ಸಿಗಬೇಕಾದ ಹಣಕ್ಕೆ ಕತ್ತರಿ ಬೀಳ್ತಾ ಇದೆ. ಇದನ್ನು ತಪ್ಪಿಸಲು ರೈತರಿಗೆ ನೇರವಾಗಿ ಹಣ ಸಿಗುವಂತಾಗಲು ಚಿಕ್ಕಬಳ್ಳಾಪುರದಲ್ಲಿ ನೂತನವಾಗಿ ದಾಳಿಂಬೆ ಮಾರುಕಟ್ಟೆ ತಲೆ ಎತ್ತಿದ್ದು, ಇದಕ್ಕೆ ದಾಳಿಂಬೆ ಬೆಳೆಗಾರರು ಸಂತಸ ವ್ಯಕ್ತಪಡಿಸಿದ್ದಾರೆ. ನಾಗರಾಜ್ ಅಂತೇಳಿ, ಇಲ್ಲೇ ಪಕ್ಕದಲ್ಲಿ ದೇವಶೆಟ್ಟಹಳ್ಳಿ ಅಂತ, ನಾವೊಬ್ಬ ಸಣ್ಣ ರೈತ ದಾಳಿಂಬೆ ಬೆಳೆಗಾರರು. 1-2 ಎಕರೆ ಜಾಗದಲ್ಲಿ ದಾಳಿಂಬೆ ಬೆಳೆದಿದ್ದೀವಿ. ಹಾಗಾಗಿ ಕೇಶವಣ್ಣ ಅಂತೇಳಿ ಇಲ್ಲಿ AMC ಮಾರ್ಕೆಟ್ ಅಂತೇಳಿ ಮಾಡಿದ್ದಾರೆ. ಇದು ಮಾಡಿರೋ ಉದ್ದೇಶ ಏನು ಅಂದರೆ, ನಮ್ಮ ರೈತರಿಗೆ ಆಗ್ತಕ್ಕಂಥ ನಷ್ಟ, ಈಗಾಗಲೇ ನಮ್ಮ ರೈತರಿಗೆಲ್ಲ ಅನುಭವ ಆಗಿದೆ. ಇದ್ರ ಬಗ್ಗೆ ಏನು ನಷ್ಟ ಆಗ್ತಿದೆ, ಏನಿಲ್ಲ ಅನ್ನೋದ್ರ ಬಗ್ಗೆ ರೈತರಿಗೆ ತುಂಬಾ ಮನವರಿಕೆ ಆಗಿದೆ. ಅದರಲ್ಲೂ ನಿಜವಾಗ್ಲೂ ಹೇಳ್ಬೇಕಂದ್ರೆ, ಕೇಶವಣ್ಣವರು ತುಂಬ ಜನ ತೋಟಕ್ಕೆ ವಿಸಿಟ್ ಮಾಡಿ ತೋಟದಲ್ಲಿ ಆಗ್ತಕ್ಕಂಥ ನಷ್ಟ ಏನಾಗ್ತಿದೆ ರೈತರಿಗೆ, ಇದ್ರ ಬಗ್ಗೆ ಅವರು ತುಂಬಾ ಗಮನ ಕೊಟ್ಟಿದ್ದಾರೆ. ನಾನು 4 ವರ್ಷದಿಂದ ದಾಳಿಂಬೆ ಬೆಳೆದಿದ್ದೀನಿ. 4 ವರ್ಷದಿಂದ ಕಂಟಿನ್ಯೂಸ್ ಆಗಿ ಅವರೇ ಕಟ್ ಮಾಡ್ತಿದ್ದಾರೆ ಬಂದು. ಅದರಲ್ಲಿ ನಷ್ಟ ಆಗ್ತಕ್ಕಂಥ ನಾನು ಹೇಳ್ತಿದ್ದೆ ಅವ್ರಿಗೆ, ಅಣ್ಣ ಈ ಥರ ನಷ್ಟ ಬರ್ತಾಯಿದೆ ನಮ್ಮದು,
ಏನಾಗ್ತಾಯಿದೆ ನೋಡಿರಿ ಇದ್ರ ಬಗ್ಗೆ ಸ್ವಲ್ಪ ಅಂತ. ಅವರು ಇದ್ರ ಬಗ್ಗೆ ಗಮನ ಕೊಟ್ಟು ಹೆಚ್ಚಿನಾಗಿ ಇದು ಏನಾಗ್ತಿದೆ ಅಂದರೆ ನಮಗೆ ಓವರ್ ಮೆಚುರಿಟಿ, ಫಸ್ಟ್ ಆಫ್ ಆಲ್ ಓವರ್ ಮೆಚುರಿಟಿ ಆಗಿ ಕಾಯೆಲ್ಲ ಡ್ರಾಪ್ ಆಗ್ತಾಯಿತ್ತು. ಒಳ್ಳೆ ಒಂದು 400-500 ಗ್ರಾಮ್ ಬರ್ತಕ್ಕಂಥ ಕಾಯಿ ಕೆಳಗಡೆ ಬಿತ್ತಂದರೆ ನಾವು ವರ್ಷ ಪೂರ್ತಿ ಮೇಂಟೈನ್ ಮಾಡಿ ಅದನ್ನು ಒಂದು ಕಾಯಿ ಕೆಳಗಡೆ ಬಿತ್ತಂದ್ರೆ ಕಣ್ಣಲ್ಲಿ ನೀರು ಬರುತ್ತೆ ರೈತನಿಗೆ. ಹಂಗಾಗಿ ಒಂದು ತೋಟದಲ್ಲಿ ಹೆಚ್ಚು ಕಡಿಮೆ ಮೆಚುರಿಟಿ ಬಂತು ಅಂದರೆ ಎಲ್ಲ ಕಾಯಿ ಒಂದೇ ಸರಿ ಬರೋದಿಲ್ಲ, ಅದು ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇದೆ. ಅದು ಬಂದಾಗ ಓವರ್ ಮೆಚುರಿಟಿ ಆಗಿ ಬಿದ್ದೋಯ್ತು ಅಂದರೆ ರೈತನಿಗೆ ನಷ್ಟ. ಔಷಧಿ ಅಂಗಡಿಯಲ್ಲಿ ಬೇಜಾನ್ ಸಾಲ ಮಾಡಿರ್ತೀವಿ, ಕೊಟ್ಟಿರ್ತೀವಿ, ಇಲ್ಲೇ ಟನ್ಗಟ್ಟಲೆ ಹೋಗ್ತಾ ಇದ್ದರೆ 1 ಟನ್ 2 ಟನ್ಗೆ ಯಾರೂ ಬರಲ್ಲ, ತೋಟಕ್ಕೆ ಪೂರ್ತಿ ಬರ್ತಾರೆ. 1 ಟನ್ 2 ಟನ್ಗೆ ಬರಲ್ಲ. ಯಾವಾಗ 2 ಟನ್ಗೆ ಬರಲ್ಲ, 2 ಟನ್ ಹೋಯ್ತು ಅಂದರೆ 150 ರೂಪಾಯಿ ರೇಟಲ್ಲಿ 3 ಲಕ್ಷ ರೂಪಾಯಿ ಲಾಸ್ ಆಗುತ್ತೆ. ನಾನು ಇನ್ವೆಸ್ಟ್ಮೆಂಟ್ ಅಲ್ಲಿ ಬಂದ್ಬಿಡುತ್ತೆ, ರೈತನ ಇನ್ವೆಸ್ಟ್ಮೆಂಟ್ ಅಲ್ಲಿ ಬರುತ್ತೆ. ಅದ್ರ ಬಗ್ಗೆ ಇವರು ಸ್ವಲ್ಪ ಎಚ್ಚೆತ್ಕೊಂಡು ಈ ನಷ್ಟನ ರೈತನಿಗೆ ಯಾವುದೇ ರೀತಿಯಲ್ಲಿ ತಪ್ಪಿಸಬೇಕು ಅನ್ನೋ ರೀತಿಯಲ್ಲಿ ಅವರಿಗೆ ಮನವರಿಕೆ ಮಾಡಿಕೊಂಡು ಇದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಬೇಕು. ಮುಂದೆ ಕೋಲಾರದಲ್ಲಿ ಟೊಮೊಟೊ ಮಾರ್ಕೆಟ್ ಇದೆ, ಟೊಮೊಟೊ ರೈತರಿಗೆ ಅನುಕೂಲ ಆಗ್ತಾಯಿದೆ. ಶ್ರೀನಿವಾಸಪುರದಲ್ಲಿ ಮಾವಿನ ಹಣ್ಣಿದೆ, ಅದು ಮಾವಿನ ಹಣ್ಣಿಗೆ ಅನುಕೂಲ ಆಗ್ತಾಯಿದೆ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ದಿನೇ ದಿನೇ ದಾಳಿಂಬೆ ಬೆಳೆಗಾರರು ಜಾಸ್ತಿ ಆಗ್ತಿದ್ದಾರೆ. ಸಂತೋಷ, ಇದ್ರ ಬಗ್ಗೆ ನಮಗೆ ತುಂಬಾ ಇದಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದಾಳಿಂಬೆ ನಮ್ಮ ಕರ್ನಾಟಕದಿಂದ ನಮ್ಮ ಚಿಕ್ಕಬಳ್ಳಾಪುರ ಎಸ್ಪೆಷಲಿ ತುಂಬಾ ಹೋಗ್ತಾಯಿದೆ. ಇದು ಮುಂದಿನ ದಿನಗಳಲ್ಲಿ ಬೆಳವಣಿಗೆ ಆಗಬೇಕು. ಅದಾಗಬೇಕಂದ್ರೆ ಈ ನಮ್ಮ ಲೋಕಲ್ ನಮ್ಮ ಚಿಕ್ಕಬಳ್ಳಾಪುರ ಈ ರೇಂಜಲ್ಲಿ ಡಿಸ್ಟಿಕ್ ಇದರಲ್ಲಿ ಇದೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾರ್ಕೆಟು ಆಗಬೇಕಿಲ್ಲಿ. ಇದು ನಮ್ಮ ರೈತರಿಗೆ ತುಂಬಾ ಅನುಕೂಲ ಇದೆ. ರೈತರೆಲ್ಲ ಇದನ್ನು ಬಂದು ನೋಡಿ ಇದ್ರ ಬಗ್ಗೆ ಮನವರಿಕೆ ಮಾಡಿಕೊಂಡು ಬರ್ತಕ್ಕಂಥ ತೋಟದಲ್ಲಿ ಏನು ಇಳುವರಿ ಬರ್ತಿದೆ, ಏನು ಮೆಚುರಿಟಿ ಆಗಿದೆ, ಅದನ್ನೆಲ್ಲ ತೊಗೊಂಬಂದು ಇಲ್ಲೇ ಮಾರ್ಕೆಟ್ ಕೊಟ್ಟರೆ ನಮಗೆ ಒಳ್ಳೆ ರೇಟ್ ಸಿಗುತ್ತೆ. ನಾವು ಉಳಿದಂಥ ಕಾಯಿ ತೋಟದಲ್ಲಿ ಅದು ಇನ್ನೂ ಇಳುವರಿ ಬರುತ್ತೆ. ನಮಗೇನು ತೋಟ ಎಲ್ಲ ಒಂದೇ ಸರಿ ಕೊಟ್ಬಿಟ್ರೆ ನಮ್ಗೆ ಒಂದೇ ಸರಿ ಕ್ಯಾಶ್ ಬರುತ್ತೆ ಅಂತ ಜನ ಅಂದ್ಕೊಂಡಿದ್ದಾರೆ, ನಿಜ, ಅದು ಒಪ್ಕೋತೀನಿ. ಆದರೆ ನಷ್ಟ ಆಗ್ತಿರುತ್ತೆ ಅಂದರೆ ನಮ್ಮ ರೈತರಿಗೆ ಇನ್ನೂ ಗಮನಕ್ಕೆ ಬಂದಿಲ್ಲ ಅನ್ಕೋತೀನಿ. ಮುಂದಿನ ದಿನಗಳಲ್ಲಿ ಅದನ್ನು ಗಮನ ತಗೊಂಡು ಏನು ಮೆಚುರಿಟಿ ಆಗಿದೆ ತೊಗೊಂಬಂದು ಅದನ್ನು ಮಾರ್ಕೆಟಲ್ಲಿ ಇಲ್ಲಿ ಮಂಡಿ ಅಂತ ಇರುತ್ತೆ. ಇಷ್ಟು ದಿನ ಇರಲಿಲ್ಲ, ಇದು ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ಇಲ್ಲಿ ಆಗಿರೋದು ಚಿಕ್ಕಬಳ್ಳಾಪುರ ನಮ್ಮ ಡಿವಿಷನಲ್ಲಿ ಆಗಿರೋದು ನಮ್ಮ ಅದೃಷ್ಟ. ಇದನ್ನು ರೈತರು ಅರ್ಥ ಮಾಡಿಕೊಂಡು ಮೆಚುರಿಟಿ ಆಗ್ತಕ್ಕಂಥ ಹಣ್ಣು ಏನಿದೆ ತೊಗೊಂಬಂದು ಇಲ್ಲಿ ಮಾರ್ಕೆಟಲ್ಲಿ ಮಾರ್ಕೊಂಡು ಹೋದರೆ ನೆಕ್ಸ್ಟ್ ಸ್ಟೇಜಿಗೆ ಬರ್ತಕ್ಕಂಥ ಕಾಯಿ ನಾನು ಏನೀಗ 300 ಗ್ರಾಮ್ ಅದು ಇದೆ. ಈ ಇತ್ತೀಚೆಗೆ ಮುಂಚೆ ಕಡಿಮೆ ಇತ್ತು, ಡಿಮ್ಯಾಂಡ್ ಇತ್ತು, ಬಂದು ತೋಟದಲ್ಲಿ ಕ್ಯಾಶ್ ಕೊಡ್ತೀವಿ ತೊಗೊಂಡೋಗ್ತೀವಿ ಅಂತ. ಇತ್ತೀಚೆಗೆ ಸ್ವಲ್ಪ ತೋಟಗಳು ಜಾಸ್ತಿ ಆಗಿರೋದ್ರಿಂದ ನಾಳೆ ಕೊಡ್ತೀನಿ, ನಾಳಿದ್ದು ಕೊಡ್ತೀನಿ, ಮಾರ್ಕೆಟ್ಗೆ ಹೋಗಿ ಬಂದು ಕೊಡ್ತೀನಿ ಅಂತ ಇದೆಲ್ಲ ನಡೀತಿದೆ. ನಮ್ಮ ರೈತರಿಗೆ ಲಾಸ್ಟ್ ಇಯರು ತುಂಬಾ ನಷ್ಟ ಆಗಿದೆ ಇದರಿಂದ. ಇದು ಮಾಡಿರೋದ್ರಿಂದ ಇಲ್ಲೇ ಬಂದು ಮಾರಿ ಅವ್ರ ಕ್ಯಾಶ್, ಅವ್ರ ದುಡ್ಡು ಸ್ಪಾಟಲ್ಲೇ ಸಿಗುತ್ತೆ. ಒಟ್ಟಾರೆ ರೈತರು ತಾನು ಬೆಳೆದ ದಾಳಿಂಬೆ ಬೆಳೆಯನ್ನ ಒಟ್ಟಿಗೆ ಮಾರಾಟ ಮಾಡಿ ಒಮ್ಮೆ ಕಟಾವು ಮಾಡ್ತಾ ಇದ್ರು. ಈಗ ಚಿಕ್ಕಬಳ್ಳಾಪುರದಲ್ಲಿ ದಾಳಿಂಬೆ ಮಾರುಕಟ್ಟೆ ತಲೆ ಎತ್ತಿದ ಮೇಲೆ ಎಷ್ಟು ಬೇಕೋ ಅಷ್ಟು ದಾಳಿಂಬೆಯನ್ನ ಕಟಾವು ಮಾಡಿ ಮಾರುಕಟ್ಟೆಗೆ ಹಾಕಿ ಹಣ ಪಡೆಯಬಹುದಾಗಿದೆ. ರೈತರು ಇದನ್ನ ಸದುಪಯೋಗ ಪಡಿಸಿಕೊಂಡ್ರೆ ಉತ್ತಮ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.